ತಾಲೂಕಿನ ತೊಂಡಿಹಾಳ್ ಗ್ರಾಮದಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯ ಸಮಸ್ಯೆಗಳ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಇದರ ಬೆನ್ನಲ್ಲೇ ಇಂದು ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಂದಾ ಅಣಬರಟೆ ಅವರು ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳ ಕೊಡುತ್ತಿರುವ ಶಿಕ್ಷಕರನ್ನು ಅಮಾನತು ಮಾಡುವಂತೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ ಉತ್ತರ ನೀಡದೆ ನಿರಾಕರಿಸಿದ ಹಿನ್ನೆಲೆ ಪಾಲಕರು ನಮ್ಮ ಸಮಸ್ಯೆಗಳನ್ನು ಕೇಳದೆ ಹೋಗುತ್ತಿದ್ದೀರಿ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಇನ್ನು ಈ ಕುರಿತು ಜಿಲ್ಲಾಧಿಕಾರಿ ಜಾನಕಿ ಮಾತನಾಡಿ, ಶಾಲೆ ಮಕ್ಕಳ ಸೂಕ್ಷ್ಮ ವಿಚಾರ ಆಗಿದ್ದರಿಂದ ಖಂಡಿತ ಕ್ರಮ ಕೈ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಟಾಯ್ಲೆಟ್ ಸರಿಯಾಗಿ ಅವಶ್ಯ ಇದೆ ಇಲ್ಲ, ಸೌಲಭ್ಯಗಳ ಮೂಲ ಸೌಲಭ್ಯಗಳನ್ನ ಇಲ್ಲ ಅಂತಾರೆ. ಏನು ಅದಕ್ಕೆ 200 ಹುಡುಗರಿಗೆ ಬರೀ ಅದಾವಂತ್ರಿ ಟಾಯ್ಲೆಟ್. ನಿಮ್ಮದು ಆಡಳಿತದಾಗ್ರಿ ಮೇಡಮ್, ನಿಮ್ಮ ಮುಂದಾಡತದಾಗ್ರಿ ಟಾಯ್ಲೆಟ್ ಕಟ್ಟಿಸ್ಕೊ ಸ್ವಲ್ಪ ಏನಾರ ನಿಮ್ಮದು ಮೂಲ ಸೌಕರ್ಯ ಮಾಡಿಕೊಡ್ರಿ ಪ್ಲೀಸ್ ದಯವಿಟ್ಟು. ಹುಡುಗ್ರ ಸಲುವಾಗಿ ನಾವು ಇಷ್ಟೆಲ್ಲ ಬಡ್ಕನ್ನದ್ರೆ ಈ ಪಾಲಕರನ್ನು ಬಂದು ಹೇಳೋಕರಂತ್ರಿ ಅವ್ರ ಸಿಬ್ಬಂದಿ ಏನೋ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಅಂತ ಮೇಡಮ್. ಅದಕ್ಕೆ ನಮ್ದೇನೇ ಇಲ್ಲ, ಮಕ್ಕಳ ಬೆಳೆ ಅವ್ರಿ ಅವೆಲ್ಲ ಈಗ ಇದು ಮಾಡವಲ್ಲ, ಅವ್ರು ಸ್ವಲ್ಪ ಕೇರ್ ನೋಡ್ಕೇರ್ ಅನ್ನೋದು. ಆ ಇಂಜೆಕ್ಷನ್ ಪ್ಲೀಸ್ ದಯವಿಟ್ಟು ಅವೆಲ್ಲ ಹುಡುಗ್ರಿಗೆ ಗೊತ್ತಾಗಲ್ಲ ಅಂತಾವೆಲ್ಲ ಮಾಡ್ಬಾರ್ದಂದ್ರೆ ನೀವು ಏನು ಆ್ಯಕ್ಷನ್ ತೋರಿ ಮೇಡಮ್ ಪ್ಲೀಸ್ ದಯವಿಟ್ಟು. ಇಲ್ಲಾಂದ್ರೆ ಈಗ ಮಾಡ್ಕೊಂತ ಹೋದ್ರೆ ಮಕ್ಕಳು ಬಂದು ಹೇಳಿದ್ರು ಕಾರ್ತಿಕ್ ಅಣ್ಣ ಹುಡುಗ್ರಿ ಅಲ್ಲಿ ಮಿಷನರಿ ಅವ್ರು ಅಲ್ಲೇ ಒಂದಿನ ಮೇಡಮ್ ಡೈರೆಕ್ಟ್ರ್ ಬೆಳಗ್ಗೆ ಬಂದಿದ್ರಲ್ರಿ ಮಂಜು ಸರ್ ಕಾರ್ತಿಕ ಹಾಂ ಸರ್ ಮಾತಾಡ್ರಿ ಮೇಡಮ್. ಅವ್ರ ತಂದೆ ಬಂದು ನಮ್ಗೆ ಮಿಷನ್ ಐತಲ್ರಿ, ಮಿಷನರಿ ಕಾಣ್ತಾವಲ್ರಿ, ಆ ಮಿಷನರಿ ಒಳಗೆ ಹುಡುಗ ಕೈ ಇಟ್ಟಿರ್ತಂತ್ರಿ ಎಡಬಳ್ಳು. ಅಲ್ಲಿ ಮಿಷನರಿ ಕಾಣ್ತಾವಲ್ರಿ ಮೇಡಮ್, ಆ ಮಿಷನರಿ ಒಳಗೆ ಅಲ್ಲಿ ಏನೋ ಆಟ ಆಡೋಕೆ ಹುಡುಗರು ಬಳ್ಳಿ ಡ್ಯಾಮೇಜ್ ಆಗಿದ್ರು ಮೇಡಮ್ ಎಡಬಳ್ಳು. ಅವ್ರು ಏನೋ ಆಟ ಆಡ್ತಾ ಹೋಗ್ಯಾರ ಮೇಡಮ್, ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ. ಹುಡುಗ ಆಟ ಆಡ್ಕೊಂತ ಹೋಗಿ ಆ ಮಿಷನ್ ಕೈ ಇಟ್ಟು ಕೈ ಬಳ್ಳಿ ಡ್ಯಾಮೇಜ್ ಮಾಡ್ಕೊಂಡಂತೆ ಸಿಬ್ಬಂದಿ ಅದು ಏನೇ ಇರಲಿ ಮೇಡಮ್ ದಯವಿಟ್ಟು. ನಮ್ಮ ಹಳೆಯ ಈ ಸ್ಕೂಲಲ್ಲಿ 7ನೇ ಕ್ಲಾಸ್ ಓದ್ತಾ ಇದ್ದಾನೆ ಸರ್ ಅವನು. ಈ ಸ್ಕೂಲಲ್ಲಿ ಅಂಬೇಡ್ಕರ್ ಸ್ಕೂಲಲ್ಲಿ ಏನು ಮೂಲ ಸೌಲಭ್ಯಗಳು ಏನೇನೂ ಇಲ್ಲ ಸರ್. ಇಲ್ಲಿ ಏನಿದೆ ಅಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ, ನಮಗೆ ಏನು ಸೌಲಭ್ಯಗಳು ಏನೂ ಇಲ್ಲ ಸರ್. ನಾವು ಯಾಕರ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕರೂ ಇನ್ನುವರೆಗಾದ್ರೂ ನಮ್ಗೆ ಯಾವುದು ಸೌಲಭ್ಯಗಳು ಸಿಕ್ಕಿಲ್ಲ ಸರ್. ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿತ್ತ ಸರ್, ಇವಾಗ ನೋಡಿದಂದ್ರೆ ಬಹಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್. ನಮ್ಗೆ ಕಣ್ಣೀರು ಬರ್ತಾವ ನಮ್ಮ ಮಗನ್ ನೋಡಿದ್ರೆ ಸರ್. ಇಲ್ಲಿ 2 ಮಷಿನ್ ಇದಾವೆ ಸರ್. ಮೊನ್ನೆ ಕೈ ಇಟ್ಬಿಟ್ಟಾನ ಸರ್ ಆ ಹುಡುಗ. ನಮ್ಮ ಹುಡುಗನ ಕೈ ಬೆರಳು ಗಿಜಿ ಗಿಜಿ ಆಗಿದೆ ಸರ್. ಅದು ಗಿಜಿ ಗಿಜಿ ಆದ್ರೆ ಇನ್ನಾದ್ರೂ ಯಾರು ಕ್ರಮ ಕೈಗೊಳ್ಳೋದ್ರಿ ಸರ್. ಇಲ್ಲಿ ಮೇಲಾಧಿಕಾರಿಗಳು ಬಂದಿರಿ ಸರ್, ಬಾಗಲಕೋಟೆಯಿಂದ ಬಂದು ಹೇಳಿದ್ರು ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಸರ್. ಅವರು ಹಂಗೆ ಸುಮ್ಮನೆ ಹೊರಟು ಹೋದ್ರು ಸರ್. ಅವರು ನಮ್ಗೆ ಏನಿದೆ ಸರ್, ಈ ಸ್ಕೂಲಲ್ಲಿ ಎಲ್ಲ ಮೂಲ ಸೌಲಭ್ಯಗಳು ಸಿಗ್ಬೇಕು ಸರ್. ನಮ್ಮ ಅಂಬೇಡ್ಕರ್ ತತ್ವಗಳು ಏನಿದಾವ್ರಿ, ನಮ್ಮ ಸೌಲಭ್ಯಗಳು ಏನಿದೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು ಸರ್. ನಮ್ಮ ಮಕ್ಕಳು ಅಂತ ಅಲ್ರಿ, ಎಲ್ಲವೂ ನಮ್ಮ ಮಕ್ಕಳು ಅಂತಾನೆ ತಿಳ್ಕೊಂಡಿನಿ ಸರ್ ನಾನು. ನಮ್ಮ ಮಗಳು ಒಂದೇ ಅಂತಲ್ಲ, ಎಲ್ಲರಿಗೆ ಯಾವ ಮಕ್ಕಳಿಗೆ ಏನೋ ಆಗ್ಬಾರ್ದು ಸರ್. ಮತ್ತೆ ಯಾರು ಮಾತಾಡ್ತೀರಣ್ಣ? ಮಾಮೂಲಿ ಕೇಳ್ತಾನೆ ತಿಂಗಳ ಮೇಲಾಧಿಕಾರಿಗಳಿಗೆ ಮಾಮೂಲಿ ಕೊಡಕ್ಕೆ ಅಮೌಂಟ್ ಸೇವ್ ಮಾಡಿ ಅವ್ರು ಕೊಡ್ತಾನೆ. ಹಂಗಾರೆ ಅದನ್ನ ಅದನ್ನ ಬಿಟ್ಟು ಓಪನ್ ಹೇಳ್ಬೇಡ. ಅದನ್ನ ಓಪನ್ ಹೇಳ್ರಿ, ಯಾರು ಕೊಡಲ್ಲ ಅಲ್ರಿ. ಅವ್ರಿಗೆ ಏನೋ ಮೂಲ ಸೌಕರ್ಯ ಇಲ್ಲ ಬಂದಿಲ್ಲ ಅಲ್ರಿ ಅನ್ನೋದಲ್ರಿ ಐತೆ ಅಲ್ಲ, ಅದನ್ನೇ ಬಿಡ್ರಿ ನೀವು ಸರ್. ಸ್ಟೇಟ್ ಲೆವೆಲ್ ಇದು ಟೆಂಡರ್ ಆಗ್ತಾವ, ಅಲ್ಲಿಂದ ಅಲ್ಲಿಂದ ಬರ್ಬೇಕಂತ ಕರೆಕ್ಟ್ ನೀವು. ಈಗ ಅವ್ರು ಬರಲಿಲ್ಲ ಅಂದ್ರೆ ಊರನ್ನೆಲ್ಲ ಹಂಗ ಉಪವಾಸ ಕೇಳಾರ ಏನು ನಾವು ಅರ್ಥ ಹೇಳಕತ್ತೀರ ಆನ್ಸರ್ ಮಾಡೋಲ್ರಿ ಸರ್. ಕೊಡ್ತೀವಿ ಸರ್. ಸಿಂಟ್ಯಾಕ್ಸ್ ನೋಡ್ರಿ, ಏನ್ ಕೊಡ್ತೀವಿ ಸಿಂಟ್ಯಾಕ್ಸ್ ನೋಡ್ರಿ, ಚರಂಡಿ ನೋಡಿ ನೀವು, ಚರಂಡಿ ನೋಡಿ ನೀವು, ಆ ಸಿಂಟ್ಯಾಕ್ಸ್ ಹತ್ತಿ ನೋಡ್ರಿ. ಸೌಕರ್ಯಗಳು ಸಿಗಲಿ ಅಂತ ಹೋರಾಟ ಮಾಡಿ ಏನೈತಿ 3 ಮಂದಿ ಸಸ್ಪೆಂಡ್ ಆಗಬೇಕು. ಇವರ ಮಾತಾಡಕ್ ಬರಲ್ಲ.
ಮೇಡಮ್ ಬರ್ತಾರ ಒಂದ್ ನಾಲ್ಕು ಸರ ಮೇಡಮ್ ಬರಂಗಿಲ್ಲ ಇವರು ಏನ್ ಮಾತಾಡ್ತಡಿ ಇವ್ರನ್ನ ಹೊರಗೆ ಹಾಕ್ರಿ ನಾವು ಹೋಗ್ತೀನಿ ಮನೆಗೆ ದಯವಿಟ್ಟು ಕೈ ಮುಗಿತೀನಿ ಸರ್ ಎಲ್ಲರ ಕೈ ಹೋರಿ ನಾನು ನಾವು ನಿಮ್ಮ ಕೈ ಮುಗಿತೀವಿ ನಾವು ಹುಡ್ರಿಗೆ ಅನ್ಯಾಯ ಗಟ್ಟಿ ನ್ಯಾಯ ತರಿಸ್ಕೊಡ್ರಿ ನೀವು ಬಾಡಿಗೆ ಬಿಡಿಗೆ ಕರೆಸಿ ಬದ್ಲಿಕರೆ ಇಡ್ರಿ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಬದ್ಲಿಕರೆ ಇಡ್ರಿ ಅಲ್ಲ ಅಲ್ರಿ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಆಯ್ತು ಮುಗಿತು 3 ತಿಂಗಳು ಮುಗಿತು ಅಲ್ಲಿ ಈ ಮುಗಿತಲ್ರಿ ಈಗ ಇನ್ನು 3 ತಿಂಗಳೊಳಗೆ ಅದನ್ನ ಏನ್ ಮಾಡ್ತೀವಿ ಬೇರೆ ಕಡೆ ಶಿಫ್ಟ್ ಮಾಡೋದು 3 ತಿಂಗಳ ತನಕ ಹಂಗೆ ಇರ್ಬೇಕು. ಈ ಊರ್ ಹಂಗ ಇರ್ಬೇಕ್ರಿ 3 ತಿಂಗಳೊಳಗೆ ಅದನ್ನ ಅಲ್ಲಿ 3 ತಿಂಗಳ ತನಕ ಊರ್ ಹಂಗ ಇರ್ಬೇಕು 3 ತಿಂಗಳಲ್ಲಿ ರಜಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗೊಂಡ್ಯಾಳ ಅಂಬೇಡ್ಕರ್ ವಸತಿ ಶಾಲೆ ಮಾಡಿದ್ದಾರೆ. ಇಲ್ಲಿ ಊಟದ ಸೌಕರ್ಯ ಸೌಲಭ್ಯ ಏನೂ ಇರೋದಿಲ್ಲ. ಆನಂತರ ಹುಡುಗರು 11 ಗಂಟೆ ರಾತ್ರಿ 12 ಗಂಟೆ ಹುಡುಗರು ಗೊಂಡ್ಯಾಳಲ್ಲಿ ತಿರುಗಾಡ್ತಿದ್ದವು ಅಂಗಡಿ ಕಡೆ. ಆನಂತರ ಕಂಪೌಂಡ್ ಇಲ್ಲ, ಆನಂತರ ಪೈಖಾನೆ ಬಗ್ಗೆ ಏನೂ ಕೇಳಿಲ್ಲ, ಆನಂತರ ನೀರು ಸರಿ ಇಲ್ಲ, ಹುಡುಗೆಲ್ಲ ನೀರಿದ್ದ ಗುಳ್ಳೆ ಆಗ್ತಾವಂತಂದ್ರೆ ಈ ಶಾಲೆ ವತಿಯಿಂದ ಒಬ್ಬ ಡಾಕ್ಟರ್ ಇದ್ದಾನೆ. ಆ ಡಾಕ್ಟರ್ ರಮೇಶ್ ಏನವ್ರ ಹೆಸರು ಸಿದ್ದಪ್ಪ ಕುರಿ, ಅವರೆಲ್ಲ ಹುಡುಗರು ಟಾರ್ಚರ್ ಕೊಡ್ತಾರಂತ. ಅಲ್ಲ ಈ ಅಧಿಕಾರಿಗಳ ಮೈದ್ರಲ್ಲ ಮತ್ತೆ ಮನವಿ ಕೊಡ್ರಿ ಅಂತ ಮನವಿ ಕೊಟ್ಟು ತೊಗೊಂಡು ಹೋಗೋದು ಊರಾಟ. ಈಗ 4 ದಿನ ಟೈಮ್ ಕೊಡ್ರಿ ಅಂತಂದ್ರೆ 4 ದಿನ ಟೈಮ್ ಕೊಡತ್ರಿ. ಎಲ್ಲ ಮಾಡಿದ ಕಾಂಪೌಂಡ್ ಇಲ್ಲ, ಕಿಡಿಕ್ ಸರಿ ಇಲ್ಲ, ಸೊಳ್ಳೆ ಕಡಿತಾವ. ರಾತ್ರಿ 8 ಗಂಟೆಗೆ ಫ್ಯಾನ್ ಆಡಿಸ್ತಾರಂತೆ. ಆಯ್ತಾ ನಾನು DSS ದಲಿತ ಸಂರಕ್ಷಣಾ ಸಮಿತಿ ಉಪಾಧ್ಯಕ್ಷ. ನಿನ್ನೆ ನಾವು ಈ ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ, ಹಾಸ್ಟೆಲ್ಗೆ. ಇಲ್ಲಿ ಸಾಕಷ್ಟು ಕುಂದುಕೊರತೆಗಳಿದ್ವು. ಆಮೇಲೆ ಅದನ್ನ ಎಲ್ಲಾನು ನಾವು ಗಮನಕ್ಕೆ, ಮೀಡಿಯಾದವ್ರ ಗಮನಕ್ಕೆ, ಆಮೇಲೆ ಎಲ್ಲರಿಗೂ ಸಮಾಜ ಕಲ್ಯಾಣ ಅವ್ರ ಗಮನಕ್ಕೆ ತಗೊಂಡ್ಬಂದ್ವಿ. ಸಮಾಜ ಕಲ್ಯಾಣ ಅವ್ರ ಗಮನಕ್ಕೆ ತಗೊಂಡ್ಬಂದು ಬೆಳಗ್ಗೆ ಫೋನಲ್ಲಿ ಮಾತಾಡಿದ್ರೆ ಸಮಾಜ ಕಲ್ಯಾಣ ಆಫೀಸರ್ ಮೇಡಮ್ ಅವ್ರು ಯಾರೋ ಗೊತ್ತಿಲ್ಲ ನಮಗೆ, ಅವರು ನಿಮ್ಗೆ ಯಾವ್ದು ಪರ್ಮಿಷನ್ ಇಲ್ಲ, ನೀವ್ ಹೆಂಗ್ ಹೋದ್ರಿ ಅಂತ ನಮಗ್ ಪ್ರಶ್ನೆ ಮಾಡ್ತಾಳ. ಇಲ್ಲಿರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದ್ಬಿಟ್ಟು ನಮ್ಮಂತ ಸಾರ್ವಜನಿಕರು ಏನಾರ ಪ್ರಶ್ನೆ ಮಾಡಕ್ ಬಂದ್ರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ನಮ್ಮ ಮೇಲೆ ಇಲ್ಲಿ ಸಲದ ಆರೋಪ ಮಾಡೋದು ಮಾಡ್ತಾರ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಇಲ್ಲಿನ ವ್ಯವಸ್ಥೆನ ಆದಷ್ಟು ಬೇಗ ಸರಿಪಡಿಸದೆ ಹೋದ್ರೆ ಭೀಮ್ ಆರ್ಮಿ ಮತ್ತು ದಲಿತ ಸಂರಕ್ಷಣಾ ಸಮಿತಿ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಆಯ್ತ್ರಿ ಸಿಲೆಕ್ಟ್ ಜಮಾ ಕಡೆ ಕರಿ ಬಿಡ್ತೀವಿ. ಅವ್ರು ಕೊಡೋಲ್ಲ ಎಲ್ಗಡೆ ಅವ್ನ ಕೈ ಕಾಂಟ್ರಾಕ್ಟಿಂಗ್ ಮಾಡಿ ಕೆಲಸ ಮಾಡಿ ಕೈ ಕೊಡಿ. ನಾವು ಬಿಲ್ ಕೊಡೋದ್ರೆ ಅವಾಗ ಆಯ್ತ್ರಿ ನಾ ಇಲ್ಲ ಅಂತ ಹೇಳತ್ತೀನಿ ನಮ್ಗೆ. ಆಯ್ತು ಮೇಡಮ್ ಮಾಡಿ. ಮೇಡಮ್ ಹುಡುಗರಿಗೆ ನರದ ಇಂಜೆಕ್ಷನ್ ಕೊಡ್ತಾರ. ಮಾತಾಡ್ತೀವಿ ಮೇಡಮ್ ಕೇಳ್ತೀವಿ. ಹುಡುಗರಿಗೆ ನರದ ಇಂಜೆಕ್ಷನ್ ಕೊಡ್ತಾರತ್ತ. ನರದಾಗ ಇಂಜೆಕ್ಷನ್ ಚುಚ್ಚಿ ಹೆಬ್ದಾರ ವಿದ್ಯಾರ್ಥಿಗಳೇ ಹೇಳ್ತಾರೆ. ಏನ್ ಕ್ರಮ ಕೈಗೊಂಡ್ರಿ ಮೇಡಮ್ ಇವತ್ತು? ನಾ ಇವತ್ತು ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಟೈಮ್ ಕೊಡ್ಬೇಕು ರಿಪೋರ್ಟ್ ಮಾಡ್ಲಿಕ್ಕೆ. ರಿಪೋರ್ಟ್ ಮಾಡಕ್ಕೆ ಈಗ ಕಂದಗಲ್ದ ಒಂದು ಇಶ್ಯೂ ಆಗೈತಿ ಮೇಡಮ್, ಏನ್ ಕ್ರಮ ಕೈಗೊಂಡ್ರಿ ಮೇಡಮ್? ಅದನ್ನ ನಾವು ಪ್ರೈಸಿಗೆ ಬರ್ದಿದ್ದೇವೆ ನೋಡ್ರಿ, ಅವ್ರ ಮೇಲೆ ಆಕ್ಷನ್ ಮಾಡಕ್ಕೆ ನನಗೆ ಅಧಿಕಾರ ಇರಂಗಿಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಘಕ್ಕೆ ನಾವು ರಿಪೋರ್ಟ್ ಮಾಡಿದ್ದೇವೆ ಮೇಡಮ್. ಇದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾಗ ಅದನ್ನ ನೀವು ಪ್ರೈಸಿಗೆ ಬರೀತೀರಿ, ಮೇಲಾಧಿಕಾರಿ ಬರೀತೀರಿ, ಕರೆಕ್ಟ್? ದಿಸ್ ಇಸ್ ಕ್ರೈಮ್ ಅಲ್ಲ ಮೇಡಮ್? ಈ ಸಿರಿಂಜ್ ತಗೊಂಡು ನರದ ಇಂಜೆಕ್ಷನ್ ಕೊಡೋದು ದಿಸ್ ಇಸ್ ಎ ಕ್ರೈಮ್. ಸೊ ವೈ ಕಾಂಟ್ ಯು ಟೇಕ್ ಅ ಸುಮೋಟೋ ಕೇಸ್ ಆನ್ ದಿಸ್ ಮ್ಯಾಟರ್ ಮೇಡಮ್? ನಾನು ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ, ಸ್ವಲ್ಪ ಅವಕಾಶ ಕೊಡಿ, ರಿಪೋರ್ಟ್ ಮಾಡಕ್ಕೆ ಅವಕಾಶ ಕೊಡಿ. ಇಲ್ಲ ಮೇಡಮ್, ಒಂದು ಪ್ಲೀಸ್ ದಯವಿಟ್ಟು ಮಾಧ್ಯಮದವ್ರ ಮುಗಿಸೋದನ್ನ ಕೇಳಬೇಡ್ರಿ ಮೇಡಮ್. ಇನ್ನೊಂದು ಪ್ರಶ್ನೆ ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ನೀವು ಬರ್ತೀರಿ, ಕರೆಕ್ಟ್?
ಅಲ್ಲಿ ಹೋಗಿ ಹಿಂದೆ ಬಂದಿರ್ತಾರೋ ಬಿಟ್ಟಿರ್ತಾರೋ ನಮ್ಗೆ ಗೊತ್ತಿರಲ್ಲ. ಓಕೆ ಫೈನ್, ಬಂದಿರ್ತೀರಿ. ಮಾಧ್ಯಮದ ಸುದ್ದಿ ಬಂದ್ಮೇಲೆ ಮಾಧ್ಯಮಗಳಿಗೆ ತಿಳಿಸಿ ಬರ್ಬೋದಲ್ಲ ನೀವು. ಯಾಕೆ ಮಾಧ್ಯಮ ತಪ್ಪಿಸ್ಕೊಂಡು ಯಾರು ಇಲ್ದಿರೋ ಕಂದಗಲ್ ಶಾಲೆಯಲ್ಲೇ ಹಂಗಾಯ್ತು. ಮೇಡಮ್ ಕೇಳ್ರಿ, ಆಮೇಲೆ ಒಳಗಲ್ಲವಿಲ್ಲ ಬರಕ್ ಹೋಗ್ಬೇಡ್ರಿ. ನೀವ್ ಇರ್ಲಾರ್ದಾಗ ಬರ್ಬೇಕು ಅಂತ ನಮ್ದೇನ್ ನಮ್ಗೆ ತಿಳಿಸ್ಬೇಕು ಮೇಡಮ್, ಯಾಕಂದ್ರೆ ಜನರಿಗೆ ನಾವು ಸುದ್ದಿ ತಿಳಿಸ್ಬೇಕು. ತಿಳಿಸ್ಲಿಲ್ಲ ಅಂದ್ರೆ ಆಗಲ್ಲ. ನೀವು ತಿಳಿಸಿಲ್ಲ, ಯಾರು ಬೇಡ ಅಂತವ್ರು. ನಮಗೆ ಕೆಲವೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತದೆ. ನಾವು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೂ ನೀವು ಒತ್ತಾಯಪೂರ್ವಕ ಸ್ಟೇಟ್ಮೆಂಟ್ ತಗೋತಾ ಇಲ್ಲ, ಇದ್ದೀರಿ. ಕೇಳ್ಬೇಕು, ನಮ್ ಕರ್ತವ್ಯ ಮೇಡಮ್, ಕೇಳ್ಬೇಕಾಗ್ತದೆ. ನಮಗೂ ಒಂದ್ ಕರ್ತವ್ಯ ಇರ್ತಾವ್ರಿ. ಗೌರ್ಮೆಂಟ್ ಕೊಡಲ್ಲ ಅಂತ ಹೇಳೋರಿ, ನೀವ್ ಹಂಗೆ ಕೇಳ್ರಿ, ಕೊಡಲ್ಲ ಅಂತ ಹೇಳೋರಿ. ಕೇಳಿ ಕೊಡ್ತೀವಿ ನಾವು. ಸ್ಟೇಟ್ಮೆಂಟ್ ಕೊಡಿ ಅಂತ ಯಾವ್ದಕ್ಕೂ ಒತ್ತಾಯ ಮಾಡ್ಬಾರ್ದು. ಇವಾಗ ತನಿಖೆ ನಡೆಸ್ಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ, ತನಿಖೆ ನಡೆಸ್ಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ. ಇದನ್ನ ಬಂದ್ ಮಾಡಿ ನೋಡ್ಬೇಕು ನಮ್ಗ, ನಮ್ದು ಡ್ಯೂಟಿ ಅದ. ನಮ್ ಡ್ಯೂಟಿ ಪಾಲಕರು ಕೇಳ್ರಿ ಮೇಡಮ್, ಇಲ್ಲಿ ಬೇಜವಾಬ್ದಾರಿ ಮಾಡ್ತಾರೋ ಮಾರು ವಿಡಿಯೋ ಮಾಡ್ರಿ. ಪಾಲಕರು ಬಂದು ಏನ್ ಅಲ್ರಿ ರಾತ್ರಿ 12 ಹುಡ್ರು ಹೊರಗಡೆ ಇರ್ತಾವ್ರಿ. ರಾತ್ರಿ 12 ಗಂಟೆ ಆದ್ರಿ ಯಾವಾಗ ಈಗ ವಿಸಿಟ್ ಮಾಡಿರಿ ಅಲ್ಲಿ ಹೊರ ಬಂದು ನೋಡ್ರಿ. ರಾತ್ರಿ 12 ಗಂಟೆ ಹೊರಗಡೆ ಇರ್ತಾವ. ಅದಕ್ಕೆ ರೆಸ್ಪಾನ್ಸ್ ಏನ್ರಿ? ಆ ಪ್ರಿನ್ಸಿಪಲ್ ಏನಾಗೇನ್ರಿ? ಎಮ್ಮೆ ಕಾಯ್ದ ದನ ಕಾಯ್ತಾನ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ವಿಸಿಟ್ ಕೊಟ್ಟಿರಿ.